ಜಿಬಿಎ ಪಾಲಿಕೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಉತ್ತರ ಪಾಲಿಕೆಯ ಮುನಿರೆಡ್ಡಿಪಾಳ್ಯದಲ್ಲಿ ತೆರವು ಕಾರ್ಯ ಆರಂಭ ಆಗಿದೆ. ಈಗ ಫುಟ್ಪಾತ್ನಲ್ಲಿದ್ದಂತಹ ಅಂಗಡಿಗಳನ್ನ ಪಾಲಿಕೆ ತೆರವು ಮಾಡಿದೆ. ಈ ಸಂದರ್ಭದಲ್ಲಿ ಪಾಲಿಕೆಯ ವಿರುದ್ಧ ವ್ಯಾಪಾರಿಗಳು ಕೂಡ ಗಲಾಟೆ ಮಾಡ್ತಿದ್ದಾರೆ. ಅದು ಸಹಜ ಈ ರೀತಿ ತೆರವು ಕಾರ್ಯಾಚರಣೆಗಳ ಸಂದರ್ಭದಲ್ಲಿ. ಬಟ್ ಇಷ್ಟು ದಿನ ಅವಧಿ ಕೊಡಲಾಗಿತ್ತು, ಡೆಡ್ಲೈನ್ ಮುಗಿದ ಮೇಲೆ ಈಗ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಜಿಬಿಎ ಪಾಲಿಕೆಗಳ ಮಿತಿಯಲ್ಲಿ ಲಿಮಿಟ್ಸ್ ಅಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇವತ್ತಿಂದ ಆರಂಭ ಆಗ್ತಾ ಇದೆ. ಸದ್ಯ ಉತ್ತರ ಪಾಲಿಕೆಯ ಮುನಿರೆಡ್ಡಿಪಾಳ್ಯದಲ್ಲಿ ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ವೇಳೆ ಅಧಿಕಾರಿಗಳ ಜೊತೆಗೆ ವ್ಯಾಪಾರಿಗಳು ಗಲಾಟೆ ಮಾಡಿದ್ದಾರೆ, ವಾಗ್ವಾದ ನಡೆದಿದೆ. ಅಂಗಡಿಗಳನ್ನು ತೆರವು ಮಾಡಬೇಡಿ ಅಂತ ಈಗಾಗಲೇ ಸೂಚನೆ ಕೊಡಲಾಗಿತ್ತು. ಅದಾದ ಮೇಲೆ ಕಾಲಾವಕಾಶ ಕೂಡ ಕೊಡಲಾಗಿತ್ತು. ಹಾಗಾಗಿಯೂ ಕೂಡ ಫುಟ್ಪಾತ್ಗಳಲ್ಲಿ ಏನು ಬೀದಿ ಬದಿಯ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳು ಗಾಡಿಗಳನ್ನು ಇಟ್ಕೊಂಡಿದ್ರು, ಅದು ಯಾವುದು ಕೂಡ ಇದುವರೆಗೂ ತೆರವಾಗಿರಲಿಲ್ಲ. ಒಂದು ವೇಳೆ ತೆರವು ಮಾಡಲಿಲ್ಲ ಅಂದರೆ ದಂಡ ವಹಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಆದರೂ ಕೂಡ ಬಹಳಷ್ಟು ಕಡೆಗಳಲ್ಲಿ ಎಲ್ಲೂ ಕೂಡ ತಾವಾಗಿಯೇ ವ್ಯಾಪಾರಿಗಳು ತೆರವು ಮಾಡಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ. ಮುನಿರೆಡ್ಡಿಪಾಳ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇರೋದು ನೋಡ್ತಾ ಇದ್ದೀರಾ. ಸ್ಥಳದಲ್ಲಿ JCBಗಳಿದೆ. ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಮುನಿರೆಡ್ಡಿಪಾಳ್ಯದಲ್ಲೂ ಕೂಡ ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಸ್ಥಳದಲ್ಲಿ ಪೊಲೀಸರು ಇರ್ತಾರೆ. ಅಧಿಕಾರಿಗಳ ಸಮಕ್ಷಮದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ. ಮುನಿರೆಡ್ಡಿಪಾಳ್ಯದಲ್ಲಿ ಎಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಸಾಕಷ್ಟು ಹೈಡ್ರಾಮಾ ನಡೀತಾ ಇದೆ. ವ್ಯಾಪಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸದ್ಯ ಹೇಗಾಗ್ತಾ ಇದೆ ಸ್ಥಳದಲ್ಲಿ ತೆರವು ಕಾರ್ಯ? ಖಂಡಿತವಾಗ್ಲೂ ನಗರಾಭಿವೃದ್ಧಿ ಸಚಿವರಾಗಿ ಕೃಷ್ಣ ಬೈರೇಗೌಡರು ಯಾವಾಗ ಅಧಿಕಾರ ಸ್ವೀಕರಿಸೋ ಆಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜುಲೈ 1ರವರೆಗೂ ಕೂಡ ಎಲ್ಲರೂ ಕೂಡ ಒಂದು ಡೆಡ್ಲೈನ್ ಕೊಡ್ತೀನಿ, ಯಾರೆಲ್ಲ ಈ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ಅವ್ರು ಕೂಡಲೇ ನಿಮ್ಮಷ್ಟಕ್ಕೆ ನೀವೇ ಬಿಡಬೇಕು, ಇಲ್ಲಾಂದರೆ ನಾವು ಬಲವಂತವಾಗಿ ಅವನ್ನ ನೀವು ತೆರವು ಮಾಡಿಸ್ಬೇಕಾಗುತ್ತೆ ಅಂತ. ಅದೇ ರೀತಿಯಾಗಿ ಇದುವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಯಾರೆಲ್ಲ ಫುಟ್ಪಾತ್ಗಳಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ರು ಆ ಒಂದು ಜಾಗಗಳು ಇವತ್ತು 5 ಪಾಲಿಕೆಗಳು ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಕೂಡ ಈಗಾಗಲೇ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. JCBಗಳ ಗರ್ಜನೆ ಕೂಡ ಜೋರಾಗಿರುವಂಥದ್ದು. ಜೊತೆಗೆ ಪಾಲಿಕೆ ಸಿಬ್ಬಂದಿಯೇ ಮುಂದೆ ನಿಂತ್ಕೊಂಡು ಎಲ್ಲ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಾನೀಗ ನಿಮ್ಗೆ ತೋರಿಸ್ತೀನಿ. ಈಗ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯವರಂತ ಮುನಿರೆಡ್ಡಿಪಾಳ್ಯ
ಏನಿದೆ ಈ ಒಂದು ಟಿವಿ ಟವರ್ ಹತ್ರ ಬರುವಂಥದ್ದು. ಈ ಒಂದು ಜಾಗದಲ್ಲಿ ಸುಮಾರು 20-30 ವರ್ಷದಿಂದ ಇದೇ ಫುಟ್ಪಾತ್ನಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು. ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಹೀಗೆ ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಈಗ ತೆರವು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ GBA ಪಾಲಿಕೆ ಸಿಬ್ಬಂದಿ ಬಂದು ತಮ್ಮ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸ್ಕೊಂಡು ಎಲ್ಲವನ್ನು ಕೂಡ ತೆರವು ಮಾಡಿ ಅವ್ರನ್ನ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಇರುವಂತಹ ವ್ಯಾಪಾರಸ್ಥರು ನಾವು ಇದನ್ನೇ ನಂಬ್ಕೊಂಡಿದ್ವಿ ಅನ್ನೋ ರೀತಿಯಲ್ಲಿ ಒಂದು ಗಲಾಟೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವ್ಯಾಪಾರಸ್ಥರಿದ್ರೆ ಈಗ ವ್ಯಾಪಾರಸ್ಥರೊಬ್ಬರಿದ್ದು ಅವ್ರನ್ನೇ ಮಾತಾಡ್ಸೋಣ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ, ಏನಂತ ಹೇಳಿದ್ದಾರೆ? ಈಗ ಬೇರೆ ಜಾಗ ಏನೋ ಕೊಡ್ತೀನಿ ಅಂತ ಹೇಳಿದಾರೆ? ಇಲ್ಲ ಸರ್, ಜಾಗ ಕೊಟ್ಟಿಲ್ಲ. ನಾವು JC ನಗರಿಂದ ನಮ್ಮ ಮಾರ್ಕೆಟ್ 40 ವರ್ಷದಿಂದ ಇದೆ. ನಾವೆಲ್ಲ ಹಳೆಬರಿ ಇಲ್ಲೇ ವ್ಯಾಪಾರ ಮಾಡ್ತಾ ಇರೋದು. ನಮ್ಮ ಫ್ಯಾಮಿಲಿ ಎಲ್ಲ ಇದರಿಂದಾನೇ ಬೆಳೆದಿರೋದು. ನಾವೆಲ್ಲ ಬಡವರೇ. ನಮಗೇನು ಒಂದು ಮೆಸೇಜ್ ಇಲ್ಲ, ಏನು ಕೊಟ್ಟಿಲ್ಲ. ಹಂಗೆ ಸಡನ್ನಾಗಿ ಬಂದರು, ಎತ್ಬಿಟ್ರು. ಸರ್ ಅದಕ್ಕೆ ನಮಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ಒಂದು ಟೈಮ್ ಕೊಡಿ ಅಂದರೆ ಅದು ಕೇಳಿಲ್ಲ. ಇಲ್ಲ ನಾವು ನ್ಯೂಸಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ನ್ಯೂಸಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಯಾರು ಏನು ಇನ್ಫಾರ್ಮೇಶನ್ ಏನು ಕೊಟ್ಟಿಲ್ಲ. ಹಂಗೆ ಬೇರೆ ಕಡೆ ಜಾಗ ಕೊಟ್ಟರೆ ಓಕೆ, ಬೇಗ ಜಾಗ ಬೇಕು. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಲ್ಲ ಸರ್. ಅದು ಮಾಡಿದ್ರೆ ತಾನೇ ನಮ್ಮದು ಹೊಟ್ಟೆಪಾಡು ಮಾಡಬೇಕಲ್ಲ. ನಮ್ಮದು ಜೀವನ ಇದೆಯಲ್ಲ. ಇಷ್ಟು ಸಾವಿರಾರು ಜನ ಇಲ್ಲಿ ಇದರಿಂದ ಬದುಕ್ತವ್ರೆ. ಅವ್ರದ್ದೆಲ್ಲ ಏನು, ಅವ್ರದ್ದು ವ್ಯವಸ್ಥೆ ಏನಾಗುತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಿ. ಅದ್ರ ಬಗ್ಗೆ ನಮಗಿಂದ ಎಲ್ಲರೂ ಇದಿಷ್ಟು ಹೇಳ್ತಾ ಇರೋದು. ಯಾಕಂದ್ರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬಗಳ ಬಗ್ಗೆ ಯೋಚನೆ ಮಾಡಿ ದಿಢೀರ್ ಅಂತ ನೀವು ತೆರವು ಮಾಡಿದ್ರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ಮಾತುಗಳನ್ನ ಹೇಳ್ತಾ ಇರೋದು. ಥ್ಯಾಂಕ್ ಯು ಶಿವರಾಜ್.